ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वदि साक्षिभूतं भावातीतं त्रिगुणरहितं सद्गुरुं त्वं नमामि ओम अखिलांडकोटि ब्रह्मांड नायक राजाधिराज योगिराज परब्रह्म सच्चिदानंद सद्गुरुविನ ಪಾದ ಪದ್ಮಗಳಲ್ಲಿ ಶರಣಾಗತಿಯಾಗಿ ಶ್ರೀ ಗುರುಚರಣ. ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಗುರುಜಿ, ಹುಬ್ಬಳ್ಳಿಯಿಂದ. ಈಗಾಗಲೇ ಗಜೇಂದ್ರಗಢದಲ್ಲಿ 1996 ಒಂದು ತಿಂಗಳ ಯೋಗ ಶಿಬಿರವನ್ನು, 2010ರಲ್ಲಿ ಒಂದು ತಿಂಗಳ ಯೋಗ ಶಿಬಿರ ಚೌಕಿ ಮಠದಲ್ಲಿ ನಡೆಸಿದ, ಸೇವೆ ನೀಡಿದಂಥ ಒಂದು ಸಂತೋಷ ನನಗೆ ಹೃದಯಾಳದಿಂದ ಉಕ್ಕಿ ಬರ್ತಾ ಇದೆ. ಗಜೇಂದ್ರಗಢದಲ್ಲಿ ಇಷ್ಟು ಜನ ಆಸಕ್ತರಿದ್ದಾರೆ ಯೋಗದ ಬಗ್ಗೆ ಅಂತಂತಂದರೆ, ಯೋಗ ಅಂದ ತಕ್ಷಣ ಸಾವಿರಾರು ಗಟ್ಟಲೆ ಜನ ಬಂದು ಯೋಗವನ್ನು ಕಲಿಬೇಕು, ನಾವು ಆರೋಗ್ಯವಂತರಾಗಬೇಕು, ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ನಮ್ಮ ಮಾನಸಿಕ ನೆಮ್ಮದಿಯನ್ನು ಯೋಗದ ಮುಖಾಂತರ ಹುಡ್ಕೋಬೇಕು ಅಂತಂತ ಹೇಳಿ ತುಂಬ ಉತ್ಸುಕರಿದ್ದಾರೆ. ಈಗ ಜೂನ್ 21 ನಮ್ಮ ಭಾರತದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಜಗತ್ತಿನಾದ್ಯಂತ ಕನಿಷ್ಠ ಒಂದು 68 ರಾಷ್ಟ್ರದವರು ಯೋಗವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂಥ ದಿನ. ಇದಕ್ಕೆ ಚಾಲನೆ ನೀಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ಯೋಗ ದಿನಾಚರಣೆಯನ್ನು ಆರಂಭಿಸಿದರು. ಈ ಯೋಗ ದಿನಾಚರಣೆಯನ್ನು ಏನು 2014ರಲ್ಲಿ ಆರಂಭಿಸಿದರು. ಈ ಯೋಗ ಒಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಪತಂಜಲಿ ಮಹರ್ಷಿಗಳು, ಯೋಗ ತಜ್ಞರು, ಯೋಗದ ಕುರಿತು, ಮನಸ್ಸಿನ ಕುರಿತು ಹಲವು ಮಜಲುಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಅಷ್ಟಾಂಗ ಯೋಗವನ್ನು 4 ಹಂತಗಳಲ್ಲಿ ಕೊಟ್ಟಿದ್ದಾರೆ. ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತ. ಈ ಯೋಗ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಹೇಗೆ ಅಂತ ನೋಡಬೇಕು. ಆ ಹಳ್ಳಿಯವರಿರಲಿ, ಸಿಟಿಯವರಿರಲಿ, ವಯೋವೃದ್ಧರಾಗಲಿ, ಸಣ್ಣ ಮಕ್ಕಳೆಲ್ಲ ಆಗಲಿ, ಯಾರಾದರೂ ಆಗಲಿ ಪ್ರತಿಯೊಬ್ಬರು ಯೋಗವನ್ನು ಮಾಡಲೇಬೇಕು. ಈಗ ಜೂನ್ 21 ಬಂತಂದರೆ ಎಲ್ಲ ಕಡೆ ಯೋಗದ ಸಾಧನೆ, ಒಂದು ಯೋಗದ ಬಗ್ಗೆ ಮಾಹಿತಿ, ಪರಿಚಯ, ಒಂದು ಯೋಗ ಪ್ರದರ್ಶನ, ಯೋಗದ ಸಮ್ಮೇಳನಗಳು ನಡೀತವೆ. ಈ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, 8 ಮೆಟ್ಟಲುಗಳ ಸಾಧನೆ. ಮನಸ್ಸನ್ನ ಮಹಾದೇವರನ್ನಾಗಿ ಮಾಡಬೇಕು ಅಂತಂತಂದ್ರೆ ಈ ಒಂದು ಅಷ್ಟಾಂಗ ಯೋಗ ಅಂತಂತ ಹೇಳಿ. ಈ ಅಷ್ಟಾಂಗ ಯೋಗ ಇದು ರಾಜಯೋಗ ಅಂತ ಕರೆಯಲಾಗ್ತದೆ. ಹಲವು ಯೋಗಗಳಿದಾವೆ. ಭಕ್ತಿ ಯೋಗ, ರಾಜಯೋಗ, ಕರ್ಮಯೋಗ, ಮಂತ್ರಯೋಗ, ಕುಂಡಲಿನಿ ಯೋಗ, ಹಲವಾರು ಯೋಗಗಳಲ್ಲಿ ಜ್ಞಾನ ಯೋಗ. ಈ ರಾಜಯೋಗ ತುಂಬಾ ವಿಶೇಷವಾಗಿದ್ದು, ಯಾಕಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ನಮ್ಮ ಶರೀರವ ಪಂಚತತ್ವಗಳಿಂದ ಏನು ಮಾಡಲ್ಪಟ್ಟದ, ನಮ್ಮ ದೇಹ ಇದು ಪಂಚತತ್ವಗಳ ಅಧೀನ. ಪಂಚತತ್ವಗಳಿಂದ ಹುಟ್ಟಿದ್ದು ಮನಸ್ಸು. ಈ ಮನಸ್ಸು ಮಹಾದೇವ ಆಗಬೇಕು, ಮನಸ್ಸು ಹನುಮ ಆಗಬೇಕು. ಎಲ್ಲರ ಒಳಗಡೆ ಸುಪ್ತ ಮನಸ್ಸಿನಲ್ಲಿ ಅಡಗಿ ಕೂತ್ಕೊಂಡು ನಮ್ಮೆಲ್ಲ ದೇಹದ ವ್ಯವಸ್ಥೆಯನ್ನು 24 ಗಂಟೆ ಜೀವನ ಪರ್ಯಂತ ನೋಡತಕ್ಕಂಥ ಒಂದು ಕಾರ್ಯ ನಿರ್ವಹಿಸ್ತಾ ಇರೋದು ನಮ್ಮ ಹನುಮಾನ್. ನಮ್ಮ ದೇಹದ ಒಳಗೆ ಒಂದು ಸುಪ್ತ ಮನಸ್ಸಿನ ರೂಪವಾಗಿ, ಹೃದಯಾಧಿಪತಿಯಾಗಿ ಹನುಮಾನ್ ನಮ್ಮೆಲ್ಲರ ಜೀವನಕ್ಕೆ ತುಂಬ ಒಂದು ಚೈತನ್ಯವನ್ನು ನೀಡ್ತಾರೆ. ಅದಕ್ಕೊಂದು ಉದಾಹರಣೆಯಾಗಿ ನೋಡೋದಾದ್ರೆ ನೋಡಿ, ಮೂಗಿದ್ದವರೆಲ್ಲರೂ ಉಸಿರಾಡ್ತಾರೆ. ಸೊ ಇಲ್ಲಿ ಮೂಗು ಇದೆ ಅಂತಂದರೆ ನಾವು ಉಸಿರಾಡ್ತಾ ಇದ್ದೇವೆ. ಹಾಗಾದರೆ ಈ ಉಸಿರಾಟ ಸರಿಯಾಗಿ ನಡೀತಾ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಈ ಉಸಿರು ಅನ್ನೋದು ನಮ್ಮ ಮನಸ್ಸನ್ನು
ಆ ಆತ್ಮವನ್ನು ಸೇರಿಸುವಂತ ಒಂದು ಒಂದು ರೋಪ್, ಹಗ್ಗ ಅಂತ ಹೇಳ್ಬೋದು, ಒಂದು ಕೊಂಡಿ ಅಂತ ಹೇಳ್ಬೋದು. ನೋಡಿ, ಉಸಿರಿನಲ್ಲಿ ಆಮ್ಲಜನಕ ಬರ್ತಾ ಇದೆ. ಆ ಆಮ್ಲಜನಕಕ್ಕೆ ಆಧ್ಯಾತ್ಮದಲ್ಲಿ ಪ್ರಾಣ ಚೈತನ್ಯ ಅಂತ ಹೇಳ್ತೇವೆ, ಪ್ರಾಣ ಅಂತೇಳಿ. ಪ್ರಾಣಾಧಿಪತಿ ಹನುಮ ಪ್ರತಿ ಉಸಿರಿನಲ್ಲಿ ನಮ್ಮ ದೇಹದ ಕೋಟಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂದ್ರೆ ಜೀವಕೋಶಗಳಿಗೆ ಚೈತನ್ಯ ತುಂಬುವಂತ ಒಂದು ಕಾರ್ಯವನ್ನ ಮಾಡ್ತಾರೆ. ಈ ಉಸಿರು ನಮ್ಮ ಮೂಗಿನೊಳಗೆ ಬಂದ್ರೆ ಅದು ಪಂಚಮುಖಿಯಾಗಿ ನಮ್ಮ ದೇಹದ 72,000 ನಾಡಿಯಲ್ಲಿ ಹರಿದು ಹೋಗ್ತದೆ. ಅದಕ್ಕೆ ನಾವು ಒಂದು ಹಾಡಿನಲ್ಲಿ ನೋಡ್ತೇವೆ, ಪವಮಾನ ಪವಮಾನ ಜಗದ ಪ್ರಾಣ ಶಂಕರುಷನ ಭವಭಯರಣ್ಯ ಗಾನ ಪವನ. ಸೊ ಇಲ್ಲಿ ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಇವುಗಳನ್ನ ನಾವೇನಾರ ಸರಿಯಾಗಿ ತಿಳ್ಕೊಂಡು ನೋಡಿದ್ರೆ, ಮುಖ್ಯ ಪ್ರಾಣ ಉಸಿರು ಒಳಗೆ ಬರ್ತದ, ಶ್ವಾಸಕೋಶಕ್ಕೆ ಬರ್ತದೆ, ಇಲ್ಲಿಂದ ಹೃದಯಕ್ಕೆ ಬಂದಾಗ ಅದಕ್ಕೆ ಮುಖ್ಯ ಪ್ರಾಣ ಅಂತ ಕರೆಯಲಾಗ್ತದೆ. ಈ ಹೃದಯದಿಂದ ನಾವು ಉಂಡ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಅಂಗ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿ ಆಗಬೇಕು. ಈ ಪ್ರತಿಯೊಬ್ಬ ವ್ಯಕ್ತಿಗೆ ಅಜೀರ್ಣತೆ ದೋಷದಿಂದ ಹೊರಗೆ ಬರಬೇಕಂತಂದ್ರೆ ಈ ನಮ್ಮ ಹೃದಯದಿಂದ ಸಮಾನ ವಾಯು ಅಂತ ನಾವಿಗೆ ಬರ್ತಾ ಇದೆ. ಮಲಮೂತ್ರಾದಿಗಳು ಸರಿಯಾಗಿ ನಡಿಬೇಕು. ಯಾಕಂದ್ರೆ ಎಲ್ಲ ವ್ಯಾಧಿಯ ಮೂಲ ಸ್ಥಾನವೇ ನಮ್ಮ ಉದರ. ಉದರದ ಆರೋಗ್ಯವೇ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ. ಸೊ ಉದರ ನಮ್ಮ ನಿತ್ಯ ದಿನಕರ್ಮಗಳು ಮುಂಜಾನೆ ಸಮಯಕ್ಕೆ ಅನುಸಾರವಾಗಿ ನಡಿಬೇಕಂದ್ರೆ ಅಪಾನವಾಯು ಸರಿಯಾಗಿ ಆ ಭಾಗಕ್ಕೆ ಹೋಗ್ಬೇಕು. ಹಾಗೆ ನಮ್ಮ ಈಗ ನೋಡಿ, 100ಕ್ಕೆ ಈಗ ಕರೋನಾ ಅಂತ ಅನ್ನೋದು ಒಂದು ಕಾಯಿಲೆ ಬಂದು ಹೋಯ್ತು. ಅದು ಉಸಿರಾಟಕ್ಕೆ ಸಂಬಂಧಪಟ್ಟದ್ದು. ಸೊ ಅಂದ್ರೆ ನಮ್ಮ ಶ್ವಾಸಕೋಶಗಳು ಸಂಪೂರ್ಣ ಆರೋಗ್ಯವಾಗಿದ್ರೆ ಅಂಥವ್ರಿಗೆ ಕರೋನಾ ಸರಿಯಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಯೋಗ ಅಂತ ಅಂದ್ರೆ ನಮ್ಮ ದೇಹದ ಅವಶ್ಯಕತೆಗಳನ್ನ ಪೂರೈಸುವಂತ ಒಂದು ವಿಧಾನ. ಬರೇ ದೇಹದಷ್ಟೇ ಅಲ್ಲ, ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ. ಭಗವದ್ಗೀತೆಯಲ್ಲಿ ಹೇಳಾಗ್ತದ, ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಪ್ರಶಾಂತವಾದ ಮನಸ್ಸಿನ ಸ್ಥಿತಿಯೇ ಯೋಗಿ ಅನುಭವಿಸುವ ಉತ್ತಮವಾದಂತಹ ಒಂದು ಶ್ರೇಷ್ಠ ಸ್ಥಿತಿ ಅಂತ. ಮನ ಪ್ರಶಮನ ಉಪಾಯ ಯೋಗ ಇತ್ಯವತಿ ಅಂತ ಹೇಳಿ ನಾವು ಕೇಳ್ತೀವಿ. ಸೊ ಸಮತ್ವಂ ಯೋಗ ಉಚ್ಯತೆ. ನಮ್ಮ ದೇಹದಲ್ಲಿ ಶೀತ ಉಷ್ಣವನ್ನ ಸಮಗೊಳಿಸುವಂತ ಒಂದು ವಿಧಾನ ಯೋಗ. ಇದು ಪ್ರತಿಯೊಬ್ಬರಿಗೂ ಬೇಕು. ನೋಡಿ, ಚಳಿಗಾಲ ಬರ್ತದ, ಬೇಸಿಗೆ ಕಾಲ ಬರ್ತದ, ಮಳೆಗಾಲ ಬರ್ತದ. ನಮ್ಮ ದೇಹ ವಾತಾವರಣಕ್ಕೆ ಹೊಂದ್ಕೋಬೇಕು. ಆ ಹೊಂದ್ಕೊಳ್ಳೋದಕ್ಕೋಸ್ಕರ ದೇವರು ನಮಗೆ ಮೂಗನ್ನು ಕೊಟ್ಟಿದ್ದಾರೆ. ನಮಗೆ ತಿಳಿಯದೇ ನಮ್ಮ ಉಷ್ಣ ಒಂದು ವಾತಾವರಣದಲ್ಲಿ ನಮ್ಮ ಶರೀರದೊಳಗೆ ಒಂದು ನಾಡಿ ಓಪನ್ ಆಗ್ತದೆ. ಆಟೋಮೆಟಿಕ್ ಆಗಿ ನಾವು ಹೊಂದ್ಕೋಬೇಕು ಅಂತದ. ಆದ್ರೆ ನಮ್ಮ ಆಹಾರ ವಿಹಾರ ಆಚಾರ ವಿಚಾರ ಏರಾಪೇರಿ ಅಂತಂದ್ರೆ ನಾಡಿಗಳು ಅಡ್ಡಾಡಿಯಾಗಿ ಆ ಒಂದು ಶೀತ ವಾತಾವರಣದಲ್ಲಿ ಶೀತ ಹೆಚ್ಚಿಗೆ ಆದ್ರೆ ಶೀತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ತಾವ. ಉಷ್ಣ ವಾತಾವರಣದಲ್ಲಿ ನಮ್ಮದು ಶೀತ ಉತ್ಪತ್ತಿ ಮಾಡುವಂಥ ನಾಡಿ ಓಪನ್ ಆಗೋ ಬದಲಾಗಿ ಉಷ್ಣ ಉತ್ಪತ್ತಿ ಆಗೋದು ನಾಡಿ ಓಪನ್ ಆಗ್ತಂದ್ರೆ ಉಷ್ಣದಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾವ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಶೀತ ಉಷ್ಣ ಸಮ ಇದ್ದರನೇ ಆರೋಗ್ಯ. ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ವಸ್ಥ ಇರ್ತೇವೆ. ಮನಸ್ಸು ಪ್ರಶಾಂತವಾಗಿರಬೇಕು, ಆತ್ಮ ಪ್ರಸನ್ನವಾಗಿರಬೇಕು, ಇಂದ್ರಿಯಗಳು ಶಾಂತವಾಗಿರಬೇಕು. ಸಮದೋಷ ಸಮಾಗ್ನಿಶ ಸಮಧಾತು ಮಲಕ್ರಿಯ. ಈ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅಂತಿದೆ. ಸಮದೋಷ, ಸಮಾಗ್ನಿಶ್ಚ ಜಠರಾಗ್ನಿ, ಮಂದಾಗ್ನಿ, ಶ್ವೇತಾಗ್ನಿ ಅಂತಿದೆ. ಸಮಧಾತು ಸಪ್ತ ಧಾತುಗಳಂತಿವೆ. ತ್ವಕ್ ರಸ ರಕ್ತ ಮಾಂಸ ಮಜ್ಜ ಮೇಧ ಹಸ್ತ ಶುಕ್ರ ವೀರ್ಯ. ಸೊ ಇಲ್ಲಿ ನಮ್ಮ ದೇಹದಲ್ಲಿ ಇವೆಲ್ಲ ಏನಿದೆ ಇವು ಸಮಾನವಾಗಿದ್ದರೆ, ಸಮಯಕ್ಕನುಸಾರವಾಗಿ ಮಲಮೂತ್ರಾದಿಗಳ ಕ್ರಿಯೆಗಳು ನಡೆದರೆ ನಾವು ಆರೋಗ್ಯವೇಗಿದ್ದೇವೆ ಅಂತ. ಆ ಆರೋಗ್ಯದ ಲಕ್ಷಣವೇ ಪ್ರಸನ್ನ ಆತ್ಮ, ಪ್ರಸನ್ನ ಇಂದ್ರಿಯ, ಪ್ರಸನ್ನ ಮನ, ಸ್ವಸ್ಥ ಇತ್ಯವಿಧೀಯತೆ. ಸೊ ಯೋಗವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಕಲಿಬೇಕು. ಯಾಕಂದ್ರೆ ನಮ್ಮ ನಿತ್ಯ ಜೀವನದೊಳಗೆ ನಮ್ಮ ಚಟುವಟಿಕೆ ಹೆಂಗದಾವಂದ್ರೆ ಈ ದೇಹ ಅಸಮತೋಲಗೊಳ್ಳುವಂತೆ ಇದೆ. ಪ್ರತಿಯೊಂದು ಕಾರ್ಯ ಹೇಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಾಂಡೆ ತಿಕ್ಕುವ ಹೆಣ್ಮಗಳಿಂದ ಹಿಡ್ಕೊಂಡು, ಬಟ್ಟೆ ಒಗೆಯುವ ಹೆಣ್ಮಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಏನಾದರೂ ಮಾಡಿದರೆ ನಮ್ಮ ಶರೀರದ ಬಲಭಾಗ ನಾವು ಹೆಚ್ಚಿಗೆ ಬಳಕೆ ಮಾಡ್ತೀವಿ, ಎಡಭಾಗ ಬಳಕೆ ಮಾಡುವುದಿಲ್ಲ. ಹೀಗಾಗಿ ದೇಹದಲ್ಲಿ ಅಸಮತೋಲತೆ ಬರ್ತದೆ. ಆ ಅಸಮತೋಲತೆಯನ್ನು ಹೋಗಲಾಡಿಸಿ ಸಮ ಮಾಡಿಕೊಳ್ಳುವ ಪ್ರಯತ್ನ ಯೋಗದ ಅಭ್ಯಾಸ. ಅದು ಯೋಗಾಸನ ಮುಖಾಂತರ ಚೈತನ್ಯ ನಮ್ಮ ದೇಹದ ಎಲ್ಲ ನರನಾಡಿಗಳಲ್ಲಿ ಇರುವ ಎಲ್ಲ ಅಂಗಗಳಿಗೆ ಪ್ರಾಣ ಚೈತನ್ಯ ನೀಡುವ ಅಭ್ಯಾಸ ಪ್ರಾಣಾಯಾಮ.
ಮನಸ್ಸನ್ನು ನಿರ್ಮಲ ನಿದಾಂತಗೊಳಿಸುವ ಅಭ್ಯಾಸ ಧ್ಯಾನ, ಏಕಾಗ್ರತೆ ಸಾಧನೆಗಳು, ಬುದ್ಧಿ ಮನಸ್ಸು ಸಮಾಧಿ ಅವಸ್ಥೆ ಅಂತ ಆದ ಮೇಲೆ, ಇಂದ್ರಿಯಗಳು ಪಳಗಿದ ಮೇಲೆ, ಮನಸ್ಸು ಪಳಗಿದ ಮೇಲೆ ನಾವು ಒಬ್ಬ ಸಿದ್ಧಿ ಪುರುಷ ಸಾಧಕ ಆಗಬೇಕು ಅಂತಂತಂದ್ರೆ, ತೀವ್ರ ಸಾಧನೆಯನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಸಾಧನಾಪಾದ ಅಂತಿದೆ. ಸೊ ಯಾರು ದೀರ್ಘಾವಧಿಯವರೆಗೆ ಸಾಧನೆ ಮಾಡ್ತಾರ ಅವರಿಗೆ ಯೋಗದ ನಿಜವಾದ ಅನುಭವಕ್ಕೆ ಬರ್ತದೆ. ಯಾವಾಗ ನಿತ್ಯ ಯೋಗಾಭ್ಯಾಸ, ಅದು ನಿತ್ಯ ನಿರಂತರ. ಇಂಟರ್ನ್ಯಾಷನಲ್ ಯೋಗ ಡೇ ಬಂತು, ಆ ಯೋಗ ಡೇ ದಿವಸ ನಾ ಯೋಗ ಮಾಡಿದೆ, ಯೋಗ ಪ್ರದರ್ಶನ ಮಾಡಿದೆ, ಹನ್ನೊಂದು ದಿವಸ ಯೋಗದ ಬಗ್ಗೆ ತುಂಬಾ ಉತ್ಸುಕತೆ ಮಾಡಿಬಿಟ್ಟೆ ಅಂದ್ರಲ್ಲ, 365 ದಿವಸ. ಈಗ ಮೋದಿಯವರು ಒಂದು ಚಾಲನೆ ಕೊಟ್ಟಿದ್ದಾರೆ, 365 ಡೇಸ್, 365 ದಿವಸ ಯೋಗ ಮಾಡಿ ಅಂತ. ಆ ಮನ ಪ್ರಶಮನ, ಎಲ್ಲರಿಗೂ ಮನಸ್ಸು ಪ್ರಶಾಂತ ಆಗುವುದು ಅವಶ್ಯಕತೆ ಇದೆ, ದೇಹ ಆರೋಗ್ಯವಾಗಿರುವುದು ಅವಶ್ಯಕತೆ ಇದೆ, ಸಂಬಂಧಗಳು ಚೆನ್ನಾಗಿರಬೇಕು. ಗೃಹಸ್ಥ ಆಶ್ರಮ ಶ್ರೇಷ್ಠ ಆಶ್ರಮ. ಒಬ್ಬ ವ್ಯಕ್ತಿ ತನ್ನ ದೇಹವೆಂಬ ಗೃಹಸ್ಥ ಆಗುವ ಮೊದಲ ಯೋಗಿ ಆಗಲಿಕ್ಕೆ ಅವಕಾಶ ಅಂದರೆ ಅದು ಯೋಗಾಭ್ಯಾಸವನ್ನು ಪ್ರತಿಯೊಬ್ಬರು ಮಾಡಬೇಕು. ಈಗ ನಾವು ಜೂನ್ 21ರಿಂದ ಗಜೇಂದ್ರಗಢದಲ್ಲಿ ಯೋಗ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆ 21ರ ಪೂರ್ವದಲ್ಲಿ ಗಜೇಂದ್ರಗಢದಲ್ಲಿರುವ ಶಾಲೆ, ಕಾಲೇಜು ಎಲ್ಲ ಕಡೆ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಈಗ ನಾವು ಇಲ್ಲಿ ಗಜೇಂದ್ರಗಢದಲ್ಲಿ ಇದ್ದುಕೊಂಡು ಜನರಿಗೆ ಯೋಗದ ಬಗ್ಗೆ ಅರಿವನ್ನು ಮೂಡಿಸುವುದು. ಯೋಗ ಚಿಕಿತ್ಸೆ, ಆತ್ಮಚಿಕಿತ್ಸೆ, ಯಾವಾಗ ನಾವು ಯೋಗವನ್ನು ನಿತ್ಯ ನಿರಂತರ ಮಾಡ್ತೀವಿ, ಒಮ್ಮೆ ನಮ್ಮ ಮನಸ್ಸು ಅದು ಮಹಾದೇವ ಆಗೋದಂದ್ರೂ ಒಂದೇ, ಹನುಮ ಆಗೋದಂದ್ರೂ ಒಂದೇ. ಆ ಮನಸ್ಸು ಪರಿಶುದ್ಧ ಆದರೆ, ಆತ್ಮ ಸಂಘದಲ್ಲಿ ಇದ್ದರೆ, ಯೋಗದ ಒಂದು ಮೂಲ ಅರ್ಥ ಇದೆ. ಯೋಗ ಅಂದ್ರೆ ಹೃನ್, ಮನ, ಆತ್ಮ, ಶರೀರ, ಈ ನಾಲ್ಕನ್ನು ಒಂದಾಗಿಸುವುದು ಯೋಗ. ಯೂನಿಯನ್ ಆಫ್ ಬಾಡಿ, ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್. ಅದು ಒಂದಾದಾಗ ಅನೇಕ ಸಿದ್ಧಿಗಳನ್ನು ನಮ್ಮ ಆತ್ಮವೇ ನಮಗೆ ಗುಣಪಡಿಸ್ತದೆ. ಅಂದುಕೊಂಡಿದ್ದನ್ನು ಸಾಧಿಸ್ಕೋಬೇಕಂದ್ರೆ ನಮ್ಮ ಆತ್ಮದಲ್ಲಿ ಬರೀ ಸಂಕಲ್ಪ ಮಾಡಿದ್ರೆ ಸಾಕು. ಹೇ ಭಗವಂತ, ಓ ನನ್ನ ಅಂತರಾತ್ಮವೇ, ನನ್ನ ಜೀವನದಲ್ಲಿ ಇಂತಹ ಪರಿವರ್ತನೆ ಬೇಕು ಅಂತ ನಾವು ಹೃದಯಾಳದಿಂದ ಕೇಳಿದರೆ ನಮ್ಮ ಆತ್ಮ ಆ ಇಚ್ಛೆಯನ್ನು ಈಡೇರಿಸ್ತದೆ. ಅದಕ್ಕೆ ಆತ್ಮ ಚಿಕಿತ್ಸೆ ಅಂತ ಈ ಕಳೆದ 13 ವರ್ಷದಿಂದ ನಾವು ಆತ್ಮ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಪೂರ್ವಜನ್ಮ, ಪುನರ್ಜನ್ಮ ಚಿಕಿತ್ಸೆ ಅಂತ. ಆಮೇಲೆ ನಮ್ಮ ಚಿತ್ತ ಪ್ರಪಂಚದಲ್ಲಿ ಹೆಂಗೆ ಒಂದು ಕಾಲೇಜ್ ಒಳಗೆ ಒಂದು ಲೈಬ್ರರಿ ಇರ್ತದೆ, ಹಂಗೆ ನಮ್ಮ ಚಿತ್ತದೊಳಗೂ ಕೂಡ ಸಂಸ್ಕಾರದ ಲೈಬ್ರರಿ ಇರ್ತದೆ. ಆ ಸಂಸ್ಕಾರದ ಲೈಬ್ರರಿ ವಯಸ್ಸಿಗೆ ಅನುಗುಣವಾಗಿ, ಸಮಯಕ್ಕೆ ಅನುಸಾರವಾಗಿ ನಮಗೆ ದಶಾಭುಕ್ತಿಗಳ ಮುಖಾಂತರವಾಗಿ ನಮ್ಮ ಜೀವನದಲ್ಲಿ ಬಂದು ಬೀಳ್ತಾನೆ ಇರ್ತದೆ. ಆರೋಗ್ಯವಾಗಿದ್ದವರು ಸಡನ್ ಆಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಅನಾರೋಗ್ಯದಿದ್ದವರು ಆರೋಗ್ಯಕ್ಕೆ ಒಳಗಾಗುವಂಥ ಇದು ಬರ್ತಿರ್ತದೆ. ಆ ಚಿತ್ತದಲ್ಲಿರುವ ಸಂಸ್ಕಾರಗಳನ್ನು ಸರಿಯಾಗಿ ತಿಳ್ಕೊಂಡು, ಈಗ ನೋಡಿ, ಪ್ರಥಮ ಧ್ಯಾನಿ ಶಿವ, ತ್ರಿಕಾಲ ಜ್ಞಾನಿ ಅಂತಲೂ ನಾವು ಶಿವನಿಗೆ ಕರಿತೀವಿ, ದ ಫಸ್ಟ್ ಮೆಡಿಟೇಟರ್. ಆ ಶಿವ ತ್ರಿಕಾಲ ಧ್ಯಾನಿ, ಆದಿ ಮಧ್ಯ ಅಂತ್ಯವನ್ನು ಅರಿತು ಕುಡಿದವರು ಅಂತ. ಮುಕ್ಕಣ್ಣನ 3ನೇ ಕಣ್ಣು ಅಂತ. ಆ ಮುಕ್ಕಣ್ಣನ 3ನೇ ಕಣ್ಣಿನ ಸಾಂಕೇತಿಕವಾಗಿ ನಮ್ಮ ಅರಿವಿನ ಕಣ್ಣು, ಜ್ಞಾನದ ಕಣ್ಣು, ಪ್ರಜ್ಞೆಯ ಕಣ್ಣು, ಸತ್ಯದ ಕಣ್ಣು. ಆ ಕಣ್ಣನ್ನು ಎಲ್ಲ ವ್ಯಕ್ತಿಯೂ ತೆರೆಕೊಳ್ಳುವ ಅವಶ್ಯಕತೆ ಈ ಜೀವನದಲ್ಲಿ ಇದೆ. ಅದಕ್ಕೆ ಮಾನವನಾಗಿ ನಾವು ಹುಟ್ಟಿ ಬಂದಿದ್ದೇವೆ. ನಮ್ಮ ಮನಸ್ಸನ್ನು ಆತ್ಮನೆಡೆಗೆ, ಪರಮಾತ್ಮನ ಕಡೆ ಒಂದಾಗಿಸಲಿಕ್ಕೆ, ಆ ಪರಮಾತ್ಮನ ಸಂಘದಲ್ಲಿರುವಂಥ ಪ್ರಯತ್ನ ಮಾಡುವುದು ಯೋಗದ ಅಭ್ಯಾಸ. ಆ ಯೋಗ ಯುಜ್ಯತೆ ಅನೇನ ಹಿತ ಯೋಗ. ಯುಜ್ಜ ಅಂದರೆ ಕೂಡಿಸ್ಬೇಕು. ನನ್ನ ಮನಸ್ಸಿದೆ, ಹಾಗಾದರೆ ಯಾರಲ್ಲಿ ಕೂಡಿಸ್ಬೇಕು? ನನ್ನ ಸಂಬಂಧಗಳ ಜೊತೆ ನಾನು ಆತ್ಮೀಯಾಗಿರಬೇಕು, ಸಾಮರಸ್ಯತೆಯಿಂದ ಇರಬೇಕು, ನಿರೋಗಿಯಾಗಿರಬೇಕು, ಹಾಗೆ ಭಗವತ್ ಸ್ಮರಣೆಯಲ್ಲಿರಬೇಕು, ಗುರು ಹಿರಿಯರಲ್ಲಿ ಭಕ್ತಿಯನ್ನು ತೋರಿಸಬೇಕು, ಸಮರ್ಪಣೆ ಭಾವ ಇರಬೇಕು. ನಡೆ ಮತ್ತು ನುಡಿ, ಇಲ್ಲಿ ನಡೆ ನಮ್ಮ ಜೀವನದ ಒಂದು ಶೈಲಿ, ನುಡಿ ನಮ್ಮ ಹೃದಯ ಮಿಡಿತ. ಇದು ಎಲ್ಲ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಉನ್ನತಿ ಅನ್ನೋದು ನಿರ್ಬಲ ಆಗಿರ್ತದೆ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಈ ಜೂನ್ 21ರಿಂದ ಗಜೇಂದ್ರಗಢದಲ್ಲಿ ಈ ವಿಶ್ವಚೇತನ ಯೋಗ ಸಂಶೋಧನಾ ಕೇಂದ್ರ, ಮಾನವ ಹಕ್ಕು ರಕ್ಷಣಾ ಸಂಸ್ಥೆ, ವೀರಶೈವ ಸಂಘದ ಇಲ್ಲಿ ಗಜೇಂದ್ರಗಢದ ಎಲ್ಲ ಗುರು ಹಿರಿಯರ ಮೂಲಕವಾಗಿ ಗಜೇಂದ್ರಗಢದಲ್ಲಿ ಏನು ಯೋಗ ಶಿಬಿರವನ್ನು ಆರಂಭಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಯೋಗ ಅನುಭವವನ್ನು ನಾವು ನೀವು ಕೂಡಿ ಅನುಭವಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನೋಡಿಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಯೋಗದ ಕುರಿತು ನಮ್ಮ ಯೋಗ ಗುರೂಜಿಯವರು ಸಂಕ್ಷಿಪ್ತವಾಗಿ ಅದರ ಒಂದು ಝಲಕನ್ನು ತಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಜೂನ್ 21ರಿಂದ
10 ದಿನಗಳವರೆಗೆ ನಮ್ಮ ಬಸವರಾಜ್ ಗುರೂಜಿಯವರು ಒಂದು ತರಬೇತಿಯನ್ನು, ಯೋಗ ತರಬೇತಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಿಂದ ಆ ಒಂದು ತರಬೇತಿಗೆ ಯಾರ್ಯಾರು ಬರ್ಬೋದು, ಏನೆಂತ ಎಂಬುದನ್ನು ಸಂಕ್ಷಿಪ್ತವಾಗಿ ಅವರಿಂದ ಕೆಲವು ಪ್ರಶ್ನೆ ಮೂಲಕ ಅವ್ರನ್ನ ಕೇಳಿಸ್ಕೊಳ್ತೀನಿ. ಗುರುಜಿ, ಈ ಒಂದು ಯೋಗ ತರಬೇತಿ ಶಿಬಿರ ಅಂತ 10 ದಿನ ಹಮ್ಮಿಕೊಳ್ಳುವಂತ ಯೋಜನೆ ಹಾಕೊಂಡಿದ್ದೀರಿ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಎಲ್ಲ ಸಂಘ ಸಂಸ್ಥೆಯವರು, ಶಾಲಾ ಕಾಲೇಜು ಸಹಿತ ತಮಗೆ ಬೆಂಬಲ ಕೊಡ್ತೇವೆ ಅಂತ ಈಗಾಗಲೇ ಸೂಚಿಸಿದ್ದಾರೆ. ಈ ಒಂದಿನ ಯೋಗ ದಿನಾಚರಣೆಗೆ ಯಾರ್ಯಾರು ಬರ್ಬೋದು, ಗಂಡು ಹೆಣ್ಣು ಬರ್ಬೋದಾ ಅಥವಾ ಬೇರೆ ಬೇರೆ ಸಮುದಾಯಗಳು ಬರ್ಬೇಕು ಬರ್ಬೋದಾ, ಏನು ಸಂಕ್ಷಿಪ್ತವಾಗಿ ತಿಳಿಸಿ. ಯೋಗಕ್ಕೆ ಜಾತಿ, ಮತ, ಪಂಥ, ಪಂಗಡ ಅನ್ನೋದಿಲ್ಲ. ಉಸಿರಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಗ ಮಾಡಲಿಕ್ಕೆ ಅರ್ಹ. ಈಗ ಹೇಳಿದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಬರುವಂಥ 6 ವರ್ಷದ ಮಗುವಿನಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಯೋಗವನ್ನು, ನನಗೆ ಆಸನ ಮಾಡಿದ್ರೆ ಯೋಗ ಅಂತಲ್ಲ, ಯೋಗ ಅಷ್ಟಾಂಗ ಯೋಗದ ಒಂದು ಭಾಗ ಆಸನ. ಎಲ್ಲರಿಗೂ ಒಂದು ತಪ್ಪು ತಿಳುವಳಿಕೆ ಇದೆ, ಕಠಿಣ ಆಸನಗಳನ್ನು ಮಾಡುವುದೇ ಯೋಗ ಅಂತ. ಇಲ್ಲ, ತುಂಬ ಸರಳವಾದ ಆಸನಗಳನ್ನು ಯೋಗದ ಮುಖಾಂತರ ಕಲಿಬೋದು. ಹೆಣ್ಮಕ್ಕಳು ಕಲಿಬೋದು, ವಯೋವೃದ್ಧರು ಅಟೆಂಡ್ ಆಗ್ಬೋದು. ಯುವಕರು ಮೊದಲು ಯೋಗವನ್ನು ಕಲ್ತರೆ ಯೋಗದ ಮೂಲಕವಾಗಿ ತಮ್ಮ ತಮ್ಮ ಮನಸ್ಸನ್ನು ತಾವು ಪಳಗಿಸ್ಕೋಬೋದು. ವಿದ್ಯಾರ್ಥಿಗಳಂತೂ ಯೋಗ ಬಹಳ ಒಳ್ಳೆಯದು. ಏಕಾಗ್ರತೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯೋಗದ ಮೂಲಕ ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ಳೋದು, ಮನಸ್ಸನ್ನು ಶಾಂತ ಮಾಡ್ಕೊಳ್ಳೋದು, ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಯೋಗ ಕಲಿಯಲಿಕ್ಕೆ ಪ್ರತಿಯೊಬ್ಬರೂ ಅರ್ಹರು. ಎಲ್ಲರೂ ಯೋಗವನ್ನು ಕಲಿಬೇಕು. ಇವನ್ ಗರ್ಭಿಣಿ ಹೆಣ್ಮಕ್ಕಳು ಕೂಡ ಯೋಗವನ್ನು ಮಾಡಬಹುದು. ಕೇವಲ ತಿಂಗಳಿಗೆ ಒಂದು 5 ದಿನ ತಲೆ ಮೇಲೆ ನೀರು ಹಚ್ಚಿಕೊಳ್ಳುವಂಥ ಹೆಣ್ಮಕ್ಕಳು ಆ ಸಮಯದಲ್ಲಿ ಒಂದು ಬಿಟ್ಟರೆ ಉಳಿದ ಎಲ್ಲ ಸಮಯದಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಯೋಗವನ್ನು ಕಲಿಯಲಿಕ್ಕೆ ಅರ್ಹರು. ಎಲ್ಲರೂ ಯೋಗಕ್ಕೆ ಆಹ್ವಾನಿತರು. ಯೋಗಾಸನ ಮಾಡಲಿಕ್ಕೆ ಪ್ರಮುಖ ಯೋಗ್ಯವಾದ ಸಮಯ ಯಾವುದು? ಯಾವತ್ತೇ ನಿಗದಿಪಡಿಸಿದ ಸಮಯ? ಯೋಗಾಭ್ಯಾಸ ಮಾಡಲಿಕ್ಕೆ ಯೋಗ್ಯ ಸಮಯ ಅಂದ್ರೆ ಬ್ರಹ್ಮ ಮುಹೂರ್ತ, ಮುಂಜಾನೆಯ ಸಮಯ ಅಥವಾ ಮುಸ್ಸಂಜೆಯ ಸಮಯ. ಇವನು ಬಿಟ್ಟು ಕೂಡ ನಾನು ಯಾವಾಗಲಾದರೂ ಯೋಗವನ್ನು ಮಾಡಬೇಕು ಅಂತಂತಂದ್ರೆ, ಕಲಿಬೇಕಾದ್ರೆ ಗುರುಗಳು ಯಾವಾಗ ಯೋಗ ಕಲಿಸ್ತಾರೆ ಅವಾಗ ಹೋಗಿ ಕಲಿಬೇಕು. ಖಾಲಿ ಹೊಟ್ಟೆಯಲ್ಲಿ ನೀವು ಯಾವಾಗ ಬೇಕಾದರೂ ಯೋಗವನ್ನು ಮಾಡಬಹುದು. ಆದರೆ ಹೆಚ್ಚು ಪರಿಣಾಮವನ್ನು ಬರಬೇಕಾದ್ರೆ ಪ್ರಾತಃ ಕಾಲ ಸಮಯ ಮತ್ತು ಸಂಜೆಯ ಸಮಯದಲ್ಲಿ ಯೋಗ ಕಲಿಲಿಕ್ಕೆ ಯೋಗ್ಯವಾದ ಸಮಯ. ತಾವು ತರಬೇತಿ ಪ್ರಾರಂಭಿಸಬೇಕಂತ ನೋಡಿದ್ದೀವಿ ಸರ್, ಆ ಒಂದು ಸಮಯ ಏನಾದ್ರು ನಿಗದಿಪಡಿಸಿದ್ರೆ? ಮುಂಜಾನೆ ಬ್ರಹ್ಮ ಮುಹೂರ್ತ ಏನು ಶುರುವಾಗ್ತದ 5:45 ಶುರುವಾಗ್ತದ. 6 ಗಂಟೆಯಿಂದ 7:30ವರೆಗೂ ಈ ಯೋಗ ಶಿಬಿರ, ಸಾಯಂಕಾಲ 5:30ಯಿಂದ 7 ಗಂಟೆವರೆಗೆ ಈ ಯೋಗ ಶಿಬಿರವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. 2 ಸಮಯ. ಮುಂಜಾನೆ ಪುರುಷ ಮತ್ತು ಮಹಿಳೆಯರು ಜಂಟಿಯಾಗಿ ಅಟೆಂಡ್ ಆಗ್ಬೋದು. ಸಾಯಂಕಾಲ ವಿಶೇಷವಾಗಿ ಕೆಲವು ಮಹಿಳೆಯರಿಗೆ ಆಗಿ ಅಂತೇಳಿ ನಾವು ಯೋಗ ಶಿಬಿರನ ಹಮ್ಮಿಕೊಳ್ಳುವಂತ ನಿರ್ಧಾರ ಮಾಡ್ತಾ ಇದ್ದೇವೆ.